ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೇನೆ. ನಾನು ಕೂಡ ತುಂಬ ಚೆನ್ನಾಗಿದ್ದೇನೆ. ಬನ್ನಿ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಪಿಕ್ಚರ್ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ ನಾನಿವತ್ತು ಏನು ಮಾಡಿದ್ದೇನೆ ಅಂತ. ಬಸ್ಸಾರು ಅಥವಾ ಉದುಕ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ? ಮನೆ ಮಂದಿ ಎಲ್ಲ ಜೊತೆಗೆ ಕೂತ್ಕೊಂಡು ಊಟ ಮಾಡುವಂತಹ ಒಳ್ಳೆಯ ರೆಸಿಪಿ ಇದು. ಈ ರೀತಿಯ ಸಾಂಬಾರುಗಳನ್ನು ಮಾಡಿದಾಗ ಮನೆಯಲ್ಲಿ ಏನೋ ಒಂದು ಖುಷಿ, ಉಲ್ಲಾಸ, ಎಲ್ಲರೂ ಜೊತೆಗೆ ಕೂತ್ಕೊಂಡು ಊಟ ಮಾಡುವ ಸಂತೋಷ. ಈ ರೀತಿಯ ಸಾಂಬಾರುಗಳನ್ನು ಮಾಡಿದಾಗ ಮನೆಯಲ್ಲಿ ಏನೋ ಒಂದು ರೀತಿಯ ಖುಷಿ ಇರುತ್ತೆ. ಯಾಕೆ ಅಂದರೆ ಎಲ್ಲರೂ ಕೂಡ ಇಷ್ಟಪಟ್ಟು ಊಟ ಮಾಡ್ತಾರೆ. ಹಾಗಾಗಿ ರೆಗ್ಯುಲರ್ ಫುಡ್ಡೇ ಇರ್ಬೋದು, ಆದರೆ ಈ ರೀತಿಯ ಸಾಂಬಾರುಗಳು ಎಲ್ಲರಿಗೂ ಇಷ್ಟ ಆಗೋದ್ರಿಂದ ಎಲ್ಲರೂ ಖುಷಿಪಟ್ಟು ಸಂತೋಷವಾಗಿ ಊಟ ಮಾಡ್ತಾರೆ. ಬನ್ನಿ ಹಾಗಾದರೆ ಅವರೆಕಾಳಿನ ಬಸ್ಸಾರು, ಅವರೆಕಾಳಿನ ಉಪ್ಸಾರು, ಅವರೆಕಾಳಿನ ಉದುಕ ಹೇಗೆ ಮಾಡೋದು ಎಂಬುದನ್ನು ನೋಡೋಣ. ನೋಡ್ತಾ ಲೈಕ್ ಮಾಡೋದನ್ನು ಮರಿಬೇಡಿ. ಒಂದು ಲೈಕ್ ಕೊಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ನೀಡಿ. ನಾನು ಅವರೆಕಾಳಿನ ಉದ್ಕವನ್ನು ಮಾಡಲು ಅರ್ಧ ಕೆಜಿಯಷ್ಟು ಅವರೆಕಾಳನ್ನು ತೆಗೆದುಕೊಂಡಿದ್ದೇನೆ. ಮೊದಲಿಗೆ ಅವರೆಕಾಳನ್ನು ನೀಟಾಗಿ ವಾಶ್ ಮಾಡ್ಕೊಳ್ತೇನೆ. ನಂತರ ಮತ್ತೆ ಹೊಸ ನೀರನ್ನು ಹಾಕ್ತೇನೆ. ಅವರೆಕಾಳು ಕೂಡ ಸೀಸನಲ್ ವೆಜಿಟೇಬಲ್, ಬಟ್ ಇತ್ತೀಚೆಗೆ ಎಲ್ಲ ಸಮಯದಲ್ಲೂ ಕೂಡ ಬೆಳೀತಾರೆ. ಕುಕ್ಕರ್ಗೆ ಹಾಕ್ತಾ ಇದ್ದೇನೆ, ಬೇಗ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಒಂದು ವಿಸಲ್ ಕೂಗಿಸ್ಕೊಡ್ತೇನೆ. ಕುಕ್ಕರಲ್ಲಾದರೂ ಹಾಕಿ ಬೇಯಿಸ್ಕೋಬಹುದು ಅಥವಾ ಓಪನ್ ಆಗಿಯೂ ಕೂಡ ಹಾಗೆ ನಾವು ಬೇಯಿಸ್ಕೋಬಹುದು. ನಾನಿಲ್ಲಿ ಕುಕ್ಕರನ್ನು ಬಳಸಿಬಿಟ್ಟು ಬೇಯಿಸ್ಕೊಳ್ತಾ ಇದ್ದೇನೆ. 1 ಅಥವಾ 2 ವಿಸಲ್ ಕೂಗಿಸ್ಕೊಂಡ್ರೆ ಚೆನ್ನಾಗಿ ಬೆಂದಿರುತ್ತೆ. ನೋಡ್ಬೋದು ನೀವು, ಅವರೆಕಾಳು ಈ ರೀತಿಯಾಗಿ ಬೆಂದಿದೆ. ಒಂದು ಕಾಳನ್ನು ತೆಗೆದುಕೊಂಡು ಈ ರೀತಿಯಾಗಿ ಪ್ರೆಸ್ ಮಾಡಿದರೆ ಗೊತ್ತಾಗುತ್ತೆ ಅದು ಬೆಂದಿದೆಯೋ ಇಲ್ಲೋ ಎಂಬುದು. ಇದೀಗ ಚೆನ್ನಾಗಿ ಬೆಂದಿದೆ. ಇದನ್ನು ನಾನು ಒಂದು ಫಿಲ್ಟರ್ ಇಟ್ಬಿಟ್ಟು ಆ ನೀರನ್ನೆಲ್ಲ ಸೋಸಿಕೊಳ್ತೇನೆ. ಕಾಳನ್ನು ಮತ್ತು ನೀರನ್ನು ಸಪ್ರೇಟ್ ಮಾಡ್ಕೊಳ್ತೇನೆ. ಅವರೆಕಾಳು ಬೇಯೋ ಅಷ್ಟರಲ್ಲಿ ಈರುಳ್ಳಿ ಹಾಗೂ ಮೆಣಸಿನಕಾಯಿಯನ್ನು ನಾನು ಹೆಚ್ಚಿ ಇಟ್ಟಿದ್ದೇನೆ. ನೆಕ್ಸ್ಟ್ ನಾವು ಒಗ್ಗರಣೆಯನ್ನು ಮಾಡಬೇಕಾಗುತ್ತೆ ಪಲ್ಯ ಅಥವಾ ಕಾಳಿಗೋಸ್ಕರ. ಬಾಣಲೆಯನ್ನು ಬಿಸಿಗೆ ಇಟ್ಟಿದ್ದೇನೆ. ಅದಕ್ಕೆ ನಾನು 2 ಸ್ಪೂನ್ ಆಯಿಲನ್ನು ಹಾಕ್ಕೊಳ್ತಾ ಇದ್ದೇನೆ. ಆಯಿಲ್ ಬಿಸಿಯಾದ ನಂತರ ಒಂದು ಅರ್ಧ ಸ್ಪೂನ್ ಸಾಸಿವೆ, ಅರ್ಧ ಸ್ಪೂನ್ ಜೀರಿಗೆ ಹಾಕಿ ಸಾಸಿವೆ ಜೀರಿಗೆ ಚಟಪಟ ಅಂತ ಸಿಡಿದ ನಂತರ ಕರಿಬೇವು ಹಾಗೆ ಹಸಿಮೆಣಸಿನಕಾಯಿಯನ್ನು ಹಾಕ್ಬಿಟ್ಟು ನಂತರ ಹೆಚ್ಚಿಟ್ಟುಕೊಂಡಂತಹ ಈರುಳ್ಳಿಯನ್ನು ಹಾಕ್ತಾ ಇದ್ದೇನೆ. 2 ದೊಡ್ಡ ಗೆಡ್ಡೆಯನ್ನು ಹೆಚ್ಕೊಂಡಿದ್ದೇನೆ. ಸ್ವಲ್ಪ ಈರುಳ್ಳಿ ಜಾಸ್ತಿ ಇದ್ದರೆ ರುಚಿ ತುಂಬ ಚೆನ್ನಾಗಿರುತ್ತೆ. ಒಗ್ಗರಣೆ ಚೆನ್ನಾಗಿ ಬೆಂದಿದೆ. ನಂತರ ನಾನು ಖಾರಕ್ಕೋಸ್ಕರ ಒಗ್ಗರಣೆಯನ್ನು ಸ್ವಲ್ಪ ತೆಗೆದಿಟ್ಕೊಳ್ತೇನೆ. ಆನಂತರ ಬೇಯಿಸಿಕೊಂಡಂತಹ ಅವರೆಕಾಳನ್ನು ಒಗ್ಗರಣೆಗೆ ಹಾಕ್ತಾ ಇದ್ದೇನೆ. ಕಾಳುಗಳನ್ನು ಕೂಡ ಸ್ವಲ್ಪ ತೆಗೆದಿಟ್ಕೊಳ್ತೇನೆ, ಒಂದು 4-5 ಸ್ಪೂನ್. ನಂತರ ಹಸಿ ಕಾಯಿ ತುರಿಯನ್ನು ಹಾಕ್ತಾ ಇದ್ದೇನೆ. ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಹಾಕ್ಕೋಬೇಕು, ಏಕೆಂದರೆ ಬೇಯಿಸ್ಬೇಕಾದ್ರೆ ಹಾಕಿರ್ತೀವಲ್ವಾ. ನಂತರ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಬಸ್ಸಾರಿಗೆ ಪಲ್ಯ ಅಥವಾ ಅವರೆಕಾಳು ರೆಡಿ ಆಗುತ್ತೆ. ನಂತರ ಇನ್ನೊಂದು ಬಾಣಲಿಗೆ ಸಾಂಬಾರಿಗೋಸ್ಕರ ನಾನಿಲ್ಲಿ ಮೆಣಸಿನಕಾಯಿಯನ್ನು ಹುರ್ಕೊಳ್ತಾ ಇದ್ದೇನೆ. ನಾವು ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಮೆಣಸಿನಕಾಯಿಯನ್ನು ಹುರ್ಕೋಬೇಕಾಗುತ್ತೆ. ನಾನಿಲ್ಲಿ 10ರಿಂದ 11 ಮೆಣಸಿನಕಾಯಿಯನ್ನು ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೇನೆ. ಹೆಚ್ಚು ಖಾರ ಇಲ್ಲ, ಹಾಗಾಗಿ ಜಾಸ್ತಿ ಹಾಕ್ಕೊಂಡಿದ್ದೇನೆ. ನೀವು ನೋಡಿಕೊಂಡು ಹಾಕ್ಕೊಳ್ಳಿ. ನಂತರ ಒಂದು ಮಿಕ್ಸರ್ ಜಾರಿಗೆ ಬೇಯಿಸಿಕೊಂಡಂತಹ ಅವರೆಕಾಳು ಒಂದು ಅರ್ಧ ಬೌಲ್ ಇದೆ, ಮತ್ತು ಒಗ್ಗರಣೆ ಮಾಡ್ಕೊಂಡು ತೆಗೆದಿಟ್ಕೊಂಡಿದ್ವಲ್ಲ ಅದು 1-2 ಸ್ಪೂನ್ ಇದೆ, ಹಾಕ್ಕೊಳ್ತಾ ಇದ್ದೇನೆ.
ನಂತರ ಕರಿಬೇವಿನ ಸೊಪ್ಪು ಒಂದೆರಡು ಹೆಸರಿದೆ, ಕೊತ್ತಂಬರಿ ಸೊಪ್ಪು ಒಂದು ಹಿಡಿಯಷ್ಟು, ನಂತರ ಒಂದು ದೊಡ್ಡ ಸ್ಪೂನ್ ಜೀರಿಗೆ, ಬೆಳ್ಳುಳ್ಳಿ, ಹಸಿ ಕಾಯಿ ತುರಿ ನೋಡ್ಕೊಂಡು ಹಾಕ್ಕೋಬೇಕಾಗುತ್ತೆ. ನಾನಿಲ್ಲಿ ಒಂದು ಅರ್ಧ ಬೌಲ್ ಹಾಕ್ಕೊಳ್ತಾ ಇದ್ದೇನೆ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಏಕೆಂದರೆ ಕಾಳು ಬೇಯಿಸ್ಬೇಕಾದ್ರೆ ಹಾಕಿದ್ದೀವಿ, ನೋಡ್ಕೊಂಡು ಹಾಕ್ಕೊಳ್ಳಿ. ನಂತರ ಹುಣಸೆ ಹುಳಿಯನ್ನು ನಾನು ಇಟ್ಕೊಳ್ತಾ ಇದ್ದೇನೆ. ಇದನ್ನು ಮಿಕ್ಸಿಯಲ್ಲಿ ಫೈನ್ ಪೇಸ್ಟ್ ಮಾಡ್ಕೋಬೇಕಾಗತ್ತೆ. ಈ ರೀತಿಯಾಗಿ ನಾನು ಸ್ಮೂತ್ ಪೇಸ್ಟನ್ನು ಮಾಡ್ಕೊಂಡಿದ್ದೇನೆ. ಈ ರುಬ್ಬಿಟ್ಟುಕೊಂಡಂತಹ ಖಾರವನ್ನು ಅವರೆಕಾಳು ಬಸ್ತಿದ್ವಲ್ಲ ಆ ನೀರಿಗೆ ಹಾಕ್ತಾ ಇದ್ದೇನೆ. ನೀವು ಅಬ್ಸರ್ವ್ ಮಾಡಿರ್ಬೋದು, ನಾನು ಹಸಿಮೆಣಸಿನಕಾಯಿಯನ್ನು ಹಾಕಿರಲಿಲ್ಲ, ಈಗ ಹಾಕ್ತಾ ಇದ್ದೇನೆ. ಏಕೆಂದರೆ ಇದನ್ನು ಸ್ಮೂತ್ ಪೇಸ್ಟ್ ಮಾಡಬಾರ್ದು, ತರಿತರಿಯಾಗಿದ್ದರೆ ತುಂಬ ರುಚಿಯಾಗಿರುತ್ತೆ. ನಾನು ಅದನ್ನು ತರಿತರಿಯಾಗಿ ರುಬ್ಕೊಂಡು ಬರ್ತೇನೆ. ರುಬ್ಬಿಕೊಂಡಂತಹ ಮೆಣಸಿನಕಾಯಿಯನ್ನು ಕೂಡ ಇದಕ್ಕೆ ಹಾಕ್ತಾ ಇದ್ದೇನೆ. ಸಾಂಬಾರನ್ನ ಕನ್ಸಿಸ್ಟೆನ್ಸಿ ನೋಡ್ಕೊಂಡ್ಬಿಟ್ಟು ನೀರನ್ನು ಆ್ಯಡ್ ಮಾಡ್ಕೋಬೇಕಾಗತ್ತೆ. ಇನ್ನು ಸ್ವಲ್ಪ ಉಪ್ಪು ಹುಳಿ ಏನಾದರೂ ಬೇಕಾದರೆ ಆ್ಯಡ್ ಮಾಡ್ಬೋದು. ನನಗಿಲ್ಲಿ ಸಾಂಬಾರಿಗೆ ಸ್ವಲ್ಪ ಉಪ್ಪು ಹುಳಿ ಬೇಕು ಅನ್ನಿಸ್ತಾ ಇತ್ತು, ಹಾಗಾಗಿ ಇನ್ನೊಂದು ಸ್ವಲ್ಪ ಉಪ್ಪು ಹಾಗೂ ಹುಳಿಯನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಹುಣಸೆ ಹುಳಿಯ ಬದಲಾಗಿ ನಾವು ನಿಂಬೆ ಹುಳಿಯನ್ನು ಕೂಡ ಹಾಕ್ಕೋಬಹುದು. ಅವರೆಕಾಳು ಬಸ್ಸಾರು ಊಟ ಮಾಡಲು ಸಿದ್ಧ ಆಗಿದೆ. ನಾನಿಲ್ಲಿ ಮುದ್ದೆಯನ್ನು ಮಾಡಲು 1 ಕಪ್ ನೀರನ್ನು ಇಟ್ಟಿದ್ದೇನೆ. ದೊಡ್ಡ ಕಪ್ಪು ಒಂದು 250 ml ಇದೆ. ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. ಮುದ್ದೆಯನ್ನು ಬಹಳ ವಿಶಿಷ್ಟವಾಗಿ ಏನು ಮಾಡಲ್ಲ, ತುಂಬ ಸಿಂಪಲ್ಲಾಗಿ ನಾವು ಮಾಡ್ಕೊಳ್ತೇವೆ. ಉಗುರು ಬೆಚ್ಚಗಾಗಿದೆ ನೀರು. ಆ ನೀರಿಗೆ ನಾನು 1 ಸ್ಪೂನ್ ಅಷ್ಟು ರಾಗಿ ಹಿಟ್ಟನ್ನು ಹಾಕಿಬಿಟ್ಟು ಈ ರೀತಿಯಾಗಿ ಹೆಸರನ್ನು ಮಾಡ್ಕೊಳ್ತಾ ಇದ್ದೇನೆ. ರಾಗಿ ಮುದ್ದೆನೇ ಇದಕ್ಕೆ ಗುಡ್ ಕಾಂಬಿನೇಷನ್ನು, ಹಾಗಾಗಿ ರಾಗಿ ಮುದ್ದೆಯನ್ನು ಮಾಡ್ತಾ ಇದ್ದೇನೆ. ಗಟ್ಟಿ ಆಗುವವರೆಗೂ ಈ ರೀತಿಯಾಗಿ ನಾವು ಮಿಕ್ಸ್ ಮಾಡ್ತಾ ಇರಬೇಕಾಗುತ್ತೆ, ಇಲ್ಲಾಂದರೆ ಗಂಟಾಗ್ಬಿಡುತ್ತೆ. ರಾಗಿಯನ್ನು ಊಟದಲ್ಲಿ ಹೆಚ್ಚಾಗಿ ಬಳಸೋದ್ರಿಂದ ನಮಗೆ ವಿಟಮಿನ್, ಕ್ಯಾಲ್ಶಿಯಂ, ಮೆಗ್ನೀಷಿಯಂ, ಜಿಂಕ್, ಫೋಲಿಕ್ ಆ್ಯಸಿಡ್, B12 ನಂತಹ ಪೋಷಕಾಂಶಗಳು ದೊರೆಯುತ್ತೆ. ಇದು ಬ್ಯಾಲೆನ್ಸ್ಡ್ ಫುಡ್ ಕೂಡ, ಹಾಗೆ ದೇಹವನ್ನು ತಂಪಾಗಿಡಲು, ಶಕ್ತಿಯುತವಾಗಿಡಲು ಸಹಾಯ ಮಾಡುತ್ತೆ. ಅತ್ಯಧಿಕ ಪ್ರಮಾಣದ ಪೋಷಕಾಂಶಗಳು ಇರೋದ್ರಿಂದ ದೇಹಕ್ಕೆ ಬೇಕಾದಂತಹ ಎಲ್ಲ ನ್ಯೂಟ್ರಿಯೆಂಟ್ಸ್ಗಳನ್ನು ಕೂಡ ರಾಗಿ ಒಂದೇ ಒದಗಿಸಬಲ್ಲದು ಎಂಬುದನ್ನು ಹಲವಾರು ಸಂಶೋಧನೆಗಳಿಂದ ದೃಢಪಟ್ಟಿದೆ. ಒಂದೊಂದು ಕಡೆ ಒಂದೊಂದು ರೀತಿಯಾಗಿ ಮುದ್ದೆಯನ್ನು ಮಾಡ್ಕೊಳ್ತಾರೆ. ಇದಕ್ಕೆ ಅನ್ನವನ್ನು ಬಳಸ್ತಾರೆ, ನುಚ್ಚನ್ನು ಬಳಸ್ತಾರೆ. ನಾನು ಇದು ಯಾವುದನ್ನು ಬಳಸ್ತಾ ಇಲ್ಲ, ಪ್ಲೈನ್ ಆಗಿ ರಾಗಿ ಮುದ್ದೆಯನ್ನು ಮಾಡ್ತಾ ಇದ್ದೇನೆ. ಗಟ್ಟಿಯಾಗಿದೆ. ಇದನ್ನು ನಾನು ಒಂದು 5 ಮಿನಿಟ್ಸ್ ಬೇಯೋದಕ್ಕೆ ಬಿಡ್ತೇನೆ. ಕಡಿಮೆ ಪ್ರಮಾಣದಲ್ಲೇ ಮುದ್ದೆಯನ್ನು ಮಾಡ್ಕೊಳ್ಳೋದ್ರಿಂದ ನಾವು ಈ ರೀತಿಯಾಗಿ ಡೈರೆಕ್ಟಾಗಿ ಮಾಡಬಹುದು. ಈ ರೀತಿಯಾಗಿ ಹಿಟ್ಟನ್ನು ಹಾಕ್ಕೊಳ್ತಾ ಮಿಕ್ಸ್ ಮಾಡ್ತಾ ಹೋದರೆ ಗಂಟು ಆಗೋದಿಲ್ಲ. ಜಾಸ್ತಿ ಪ್ರಮಾಣದಲ್ಲಿ ಮುದ್ದೆ ಮಾಡೋರು ಬೇರೆ ಬೇರೆ ವಿಧಾನವನ್ನು ಬಳಸಿಬಿಟ್ಟು ಮುದ್ದೆಯನ್ನು ಮಾಡ್ತಾರೆ. ನಾನು ಮನೆಯಲ್ಲಿ ರೆಗ್ಯುಲರ್ ಆಗಿ ಈ ರೀತಿಯಾಗಿ ಮಾಡ್ತೇನೆ. ಈಗಂತೂ ರಾಗಿಯಲ್ಲಿ ವೆರೈಟಿ ಫುಡ್ಗಳನ್ನು ನಾವು ತಯಾರಿಸಬಹುದು. ರಾಗಿ ತಿಂದರೆ ರೋಗ ಬರಲ್ಲ ಅಂತಾರೆ. ಹಾಗಾಗಿ ರಾಗಿಯನ್ನು ಅಡಿಗೆಯಲ್ಲಿ ನಾವು ಹೆಚ್ಚಾಗಿ ಬಳಸೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮಕ್ಕಳಿಗೆ ನಾವು ಒಂದು 6 ತಿಂಗಳಿಂದನೇ ಸ್ಟಾರ್ಟ್ ಮಾಡ್ತೀವಿ ರಾಗಿ ಮಾಲ್ಟನ್ನು ಮಾಡಿಕೊಡಲು. ಏಕೆ ಅಂದರೆ ಅದರಲ್ಲಿರುವಂತಹ ಅಧಿಕ ಪ್ರಮಾಣದ ಪೋಷಕಾಂಶಗಳು ಇಂದಿನಿಂದನೂ ಕೂಡ ರಾಗಿ ಒಂದು ಸಿರಿಧಾನ್ಯವಾಗಿ ಬಳಸ್ತಾ ಬರ್ತಾ ಇರೋದ್ರಿಂದ ಅದರ ಮಹತ್ವ ನಮಗೆಷ್ಟಿದೆ ಅಂತ ಗೊತ್ತಾಗುತ್ತೆ. ಈ ರೀತಿಯಾಗಿ ವೆರಿ ಸಿಂಪಲ್ ಆಗಿ ರಾಗಿ ಮುದ್ದೆಯನ್ನು ಪ್ರತಿನಿತ್ಯ ಮಾಡ್ಕೋಬಹುದು. ಒಂದೊಳ್ಳೆ ಸಾಂಬಾರು, ರಾಗಿ ಮುದ್ದೆ ರಾತ್ರಿ ಊಟಕ್ಕೆ ಆಹಾ ಎಷ್ಟು ಚೆಂದ ಅಲ್ವಾ. ಅವರೆಕಾಳಿನಲ್ಲಿಯೂ ಕೂಡ ಅಧಿಕ ಪೋಷಕಾಂಶಗಳು ಇರೋದ್ರಿಂದ ಸುಗ್ಗಿಯ ಕಾಲದಲ್ಲಿ ಅವರೆಕಾಳನ್ನು ಹೆಚ್ಚಾಗಿ ನಾವು ತಿನ್ನೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಅವರೆಕಾಳನ್ನು ಟೈಪ್ 2 ಡಯಾಬಿಟಿಸ್ ಇರುವವರು ಹೆಚ್ಚಾಗಿ ಸೇವಿಸುವುದರಿಂದ
ರಕ್ತದಲ್ಲಿನ ಸಕ್ಕರೆ ಪ್ರಮಾಣವನ್ನು ನಿಯಂತ್ರಿಸುತ್ತೆ. ಹಾಗೆ ಕ್ಯಾಲೋರಿ ಪ್ರಮಾಣ ಕಡಿಮೆ ಇರೋದ್ರಿಂದ, ಪ್ರೋಟೀನ್ ಪ್ರಮಾಣ ಹೆಚ್ಚಾಗಿರೋದ್ರಿಂದ ಒಳ್ಳೆಯ ಡಯಟ್ ಫುಡ್ ಆಗಿಯೂ ಕೂಡ ಕಾರ್ಯವನ್ನು ನಿರ್ವಹಿಸುತ್ತೆ. ಇದರಲ್ಲೂ ಕೂಡ ವಿಟಮಿನ್, ಪ್ರೋಟೀನ್, ಮಿನರಲ್ಸ್ಗಳ ಪ್ರಮಾಣ ಅಧಿಕವಾಗಿರೋದ್ರಿಂದ ಕೊಲೆಸ್ಟ್ರಾಲ್ ಪ್ರಮಾಣವನ್ನು ಕೂಡ ನಿಯಂತ್ರಿಸುತ್ತೆ. ಈ ಅವರೆಕಾಳನ್ನು ನೆನೆಸಿಬಿಟ್ಟು ಬೇಳೆಗಳನ್ನಾಗಿ ಮಾಡಿ ಸ್ಟೋರ್ ಮಾಡಿಟ್ಕೋಬಹುದು. ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೇನೆ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಈ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು.